ಎಲ್ಲ ತಿರುಗಿರೋದೇ 10 ಜನದ್ದು ಸಮಸ್ಯೆ ಬಗೆಹರಿಸಿ ಅದ್ಬಿಟ್ಟು ಒಂದೊಂದೊಂದೊಂದೊಂದೇ ಕೇಳಿದ್ರ ಅಂತಂದ್ರೆ ನಾವು ಎಷ್ಟು ದಿನ ತಿನ್ನೋದು ಸಾಧ್ಯ. ಆಮೇಲೆ ಒಟ್ಟು ಕೊಡ್ಬೇಕಾದ್ರೆ ಆಕಾರ ಬಂದು ಜಾಲಿ ಇದೆಯೋ ನೋಡ್ಬೇಕು. ಒಟ್ಟು ಕೊಡ್ಬೇಕಾದ್ರೆ ಏನಿಲ್ಲ, ಒಟ್ಟು ಕೊಡ್ಬಿಟ್ರು. ಈಗ ದಿನ ತಿಂತಂದ್ರೆ ಫೋನ್ ಮಾಡ್ತದೆ ಹೆಂಗೆ ಮಾಡೋದು ಸರ್? ಯಾರೋ ಪ್ರಭಾವಿ ನಾಯಕ ತೆಂಗಿನ ಮರ ನಿಂತ್ಕೊಂಡಿದ್ದೇನೆ, ತೆಂಗಿನ ಮರ ತಿಳಿಸ್ತಾನೆ ಬಿಟ್ಟು ಬಂದಿದ್ದಾರೆ. ಯಾಕ್ರಿ ಅರ್ಧಂಬರ್ಧ ಮಾಡಿರೋದು? ತೆರವು ಮಾಡುವಾಗ ಇವನು ಈ ಪಾರ್ಟಿ ಏನೇ ಕೇಳ್ತಾನೆ ಗೊತ್ತಾ ಸರ್? ತೊರೆ ಚಕ್ರ ತೊಂಬರಿ ಮಾಡ್ತೀನಿ ಅಂತ ಹೇಳಿದಾನೆ. ಇವನು ಕಂಪ್ಲೇಂಟ್ ಮಾಡುವ ಅಂತ ಮಾಡುವ ನಿರ್ಧಾರ ತಗೊಂಡಿದ್ದೀನಿ. ರಸ್ತೆ ಆಲ್ರೆಡಿ ತೆರವಾಗಿದೆ ಸರ್. ಮೆಟ್ಲಿಂಗ್ ವ್ಯವಸ್ಥೆಗೆ ಆಲ್ರೆಡಿ ಸಾಹೇಬರು ಕೊಟ್ಟಿದ್ದೀನಿ. ಈಗ ಮೆಟ್ಲಿಂಗ್ ವ್ಯವಸ್ಥೆಗೆ ಈ ಮೆಟ್ಲಿಂಗ್ ವ್ಯವಸ್ಥೆಗೆ ಹೋದಾಗ ಅವ್ನ ರಿಯಾಕ್ಷನ್ ಏನೋ ನೋಡ್ಕೊಂಡು ಮುಂದೆ ಕ್ರಮ ರೆಡಿ ಮಾಡುವಂತ ಇದ್ದೀನಿ ಸರ್. ನೋಡ್ರಿ, ಪೂರ್ತಿ ತೆರವು ಮಾಡಿ. ಯಾಕೆ ಅರ್ಧಂಬರ್ಧ ಮಾಡೋದು? ತೊರೆ ಚಕ್ರ ಇದೆ ಸರ್. ಎಲ್ಲ ಉಪದೇಶ ಮಾಡೋದಕ್ಕೆ ಹೇಳಿದ್ರೆ ಏನು ಲಾಭ ಆಗೋದಿಲ್ಲ. ಕೆಲಸ ಏನು ಅನ್ನೋದು ಹೇಳಿದ್ರೆ ನಾನು ಅವರಿಗೆ ಸರಿ ತಪ್ಪು ವಿಚಾರಣೆ ಮಾಡಬಹುದು, ತಿದ್ದಬಹುದು, ಕ್ರಮ ತಗೋಬಹುದು. ಸರ್ಕಾರದಾರಿ ತತ್ವ ಸಿದ್ಧಾಂತ ಭಾಷಣ ಮಾಡಕ್ ಹೇಳಿದ್ರೆ ಪ್ರಯೋಜನ. ಸರ್ಕಾರದಾರಿ ಒತ್ತುವರಿ ದಾರಿಗಳನ್ನ ತೆರವುಗೊಳಿಸೋಕೆ ಒಂದೊಂದು ವರ್ಷ ಆಗಿದೆ ಸರ್. ಅರ್ಜಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಗಳು ಆರ್ಡರ್ಸ್ ಮಾಡಿ ತಂದ್ಕೊಂಡಿದ್ದೀನಿ. ಮೊನ್ನೆ ಇಲ್ಲಿವರೆಗೂ ನಾನು ಹಿಂಗೆ ಅನಿಸ್ತಾ ಇದ್ದಾರೆ. ಇಲ್ಲೇ ಇದ್ದಾರೆ ತಹಶೀಲ್ದಾರರು, ಜನ ಇಲ್ಲಿದ್ದಾರೆ, ನೀವು ಇಲ್ಲಿದ್ದೀರಾ. ಅವ್ರದ್ದು 1 ವರ್ಷ ಆಗಿದೆ, ಇವ್ರದ್ದು ನಿಮ್ದೆ 2 ವರ್ಷ ಸರ್. ನಮ್ದು ಸರ್ಕಾರಿ ಕಟ್ಟೆ ಗುರುತಿಸ್ಕೊಳ್ಳೋದಿಕ್ಕೆ 6 ತಿಂಗಳಿಂದ ಸತತ ನಾಯಕ ಏನ್ ರೇ ಉತ್ತರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಗೌರವವಾಗಿ ನಾನು ನಡ್ಕೋತೇನೆ. ಸರ್ಕಾರಿ ಜಾಗ ಸರ್ವೆ ಮಾಡ್ಕೊಡೋದು ಮೊದಲನೇ ಕರ್ತವ್ಯ, ಹೌದಾ ಇಲ್ಲವಾ? ಎಷ್ಟು ದಿನ ಬೇಕು ಸರ್ಕಾರಿ ಜಾಗ ನೀವು ಸರ್ವೆ ಮಾಡ್ಕೊಡಕ್ಕೆ? ಮತ್ತೆ 3 ವರ್ಷ ಮಾಡಬೇಕು ಸರ್. ಮಂಡ್ಯ ನೀವುಗಳು ನೋಡಿದ್ರೆ ಜನ ಮಾತಾಡಿದ್ರಂತೆ, ಹಂಗೆ ಮಾತಾಡ್ಬೇಕು. ಇನ್ನು ವರ್ಷ ಆದ್ರೂ ಒಂದು ಕಾಲ್ದಾರಿ ಸರ್ವೆ ಮಾಡ್ಸಕ್ ಆಗಲ್ಲ ನಿಮ್ಮ ಕೈಲಿ. ಏನ್ ನೆಪಗಳೇ ಇರ್ತೀರ? ಏನ್ ಮಾಡ್ತಾನೆ ಒಬ್ಬ ಇಲ್ಲ 365 250 ದಿನ ಕೆಲಸ ಮಾಡ್ಬೇಕು. 250 ಸ್ಪಾಟ್ ಗುಡ್ಸಕ್ ಆಗೋದಿಲ್ಲ. ಎಲ್ಲ ನೆಪಗಳು ಹೇಳ್ಕೊಂಡು ಕಾಲ ಕಳೆಯೋದು ಕೂತಿದ್ದೀರಾ ಇಲ್ಲಿ? ಸರ್ಕಾರಿ ಸೇವೆ ಬಂದಿರೋದು ನೆಪಗಳೇ. ಟಾಯ್ಲೆಟ್ ಒಂದು ರೆಡಿ ಮಾಡ್ಸಕ್ಕಾಗಲ್ಲ ಸರ್. ಹೆಂಗಸರು ಮಕ್ಕಳು ಬೆಂಗಳೂರಿಂದ ಬಂದ್ರೆ ಉತ್ತರ ಕೊಡ್ರಿ ಜನಕ್ಕೆ ಸರ್. ದಯವಿಟ್ಟು ಕೇಳಿ ಸರ್. ತಾಲೂಕ್ ಸರ್ ನಾನ್ ಬರ್ಬೇಕಾಯ್ತು ಮಾಡಿಸಿ ಅಂತ ಹೇಳಿ. ಟಾಯ್ಲೆಟ್ ರೆಡಿ ಮಾಡ್ಸಕ್ಕಾಗಲ್ಲ. ನಾನ್ ಬರ್ಬೇಕೇನ್ರಿ ಇಲ್ಲಿಗೆ? ಒಂದು ಬಂಡಿ ದಾರಿಯನ್ನ ಸರ್ವೆ ಮಾಡ್ಸಕ್ಕೆ ನಾನ್ ಬರ್ಬೇಕು ನಿಮ್ಗೆ? ನಾನೇ ಬರ್ಬೇಕೇನ್ರಿ ನಿಮ್ಗೆ? ಒಂದೊಂದಕ್ಕೂ ನಾನು ಬಂದು ಹೇಳಿ ತಕ್ಷಣ ಮಾಡ್ಸಕ್ಕಾಗತ್ತಾ? ನೀವಿಲ್ಲಿ ಕೂತಿರೋದು ಏನಕ್ಕೆ ಸರ್? ಪೋಡ್ ಆಗಿರೋದು ಎಲ್ಲ ಹೊಡ್ಕೊಡ್ಬಿಟ್ಟು ತಿರ್ಗಾ ಹೊಸ ಪೋಡ್ ಮಾಡ್ಸಿ ಅಂದ್ರೆ ಯಾಕೆ ಸರ್? ದುಡ್ಡು ಎಲ್ಲಿ ತಂದು ಕೊಡೋದು ಸರ್ ಅವ್ರಿಗೆ? ಸರ್ ಬಾತ್ರೂಮ್ ಅಲ್ಲ ಸರ್. ಒಬ್ಬೊಬ್ಬರನ್ನ ಮಾತಾಡ್ರಿ. ಫೋನ್ ಆಗಿರೋದು ಒಟ್ಟುಗೂಡಿಸ್ಬಿಟ್ಟು ತಿರ್ಗಾ ಹೊಸ ಫೋನ್ ಮಾಡೋದು. ಸರ್ವೇರ್ ಬಂದ್ರು ಆಫೀಸ್ಗೆ ಬರಲ್ಲ ಸರ್. ಸರ್ವೇರು
350 ಮಾಡೋ ಕೆಲಸ ಕೊಟ್ಟಿದ್ದೆ ನಾನು. 350 ಪ್ರತಿ ದಿನ ತಾಲೂಕು ಪ್ರತಿಯೊಬ್ಬರು ಗೊತ್ತು ನನಗೆ. 350 ಇಲ್ಲ ಅವ್ರೆ ಅಲ್ಲ ಅವ್ರೆ